ಓಕೆ, ಟಾಪಿಕ್ಗೆ ಬರೋಣ. ಏನಪ್ಪ ಟಾಪಿಕ್ಕು ಅಂತಂದ್ರೆ, ಕಳೆದ ಕ್ಲಾಸಲ್ಲಿ ಆಕಾಶ, ವಾಯು, ಅಗ್ನಿ ಮತ್ತೆ ಜಲ, ಪೃಥ್ವಿ ಕಲ್ತಿದ್ವಿ. ಪೃಥ್ವಿ ಮೀನ್ಸ್ ಭೂಮಿ. ಭೂಮಿ ಅಂದ್ರೂ ಒಂದೇ, ಪೃಥ್ವಿ ಅಂದ್ರೂ ಒಂದೇ. ನಾನು ರೆಕಾರ್ಡಿಂಗ್ ಅಲ್ಲಿ ಭೂಮಿ ಅಂತ ಹಾಕಿದೀನಲ್ವಾ, ಸರ್ ಅರ್ಥ ಕ್ಲಾಸ್ ಕೊಡಿ ಅಂತ ಹಾಕಿದ್ರು ಒಂದಿಷ್ಟು ಮಂದಿ. ಆರೆಂಜು ಪೃಥ್ವಿಯಲ್ಲಿ ಹೆಂಗ್ ವರ್ಕ್ ಆಗುತ್ತೆ, ಕಾಲದಲ್ಲಿ ಹೇಗೆ ವರ್ಕ್ ಆಗುತ್ತೆ. ಕಾಲಕ್ಕೆ ಹೋಗೋದಕ್ಕಿಂತ ಮುಂಚೆ ಪೃಥ್ವಿಯಲ್ಲಿ. ಇವಾಗ ನಮ್ಗೆ ಈಟ್ ಆಗಿತ್ತು, ಈಟ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು, ಮೀನ್ಸ್ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಎರಡು ಕಲರ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟೇ ಕಲರ್ ಯಾವುದು? ಸ್ಕೈ ಬ್ಲೂ ಕಲರ್. ಅಗ್ನಿ ಕ್ರಿಯೇಟ್ ಮಾಡುತ್ತೆ, ನಿಮ್ಗೆಲ್ಲ ಗೊತ್ತು ಹೌದಲ್ವಾ. ಎಲ್ಲೇ ನಮ್ನೆಸ್ ಬರ್ತಾ ಇದೆ, ಜೋಮ್ ಬರ್ತಾ ಇದೆ, ಕೋಲ್ಡ್ನೆಸ್ ಇಂದ ತಲೆನೋವು, ಏನೋ ಕೋಲ್ಡ್ನೆಸ್ ಸಿಂಪ್ಟಮ್ಸ್ ಇತ್ತಪ್ಪ ಅಂದ್ರೆ ಯು ಕ್ಯಾನ್ ಅಪ್ಲೈ ಸ್ಕೈ ಬ್ಲೂ ಕಲರ್ ಅಂತ ರಿಫ್ಲೆಕ್ಸ್ ಗೆ ಏನ್ ಮಾಡ್ತೀರಿ, ಸ್ಕೈ ಬ್ಲೂ ಕಲರ್ ಅನ್ನ ಹಾಕ್ಬಿಟ್ಟು ಅಲ್ಲಿ ಕ್ರಿಯೇಟ್ ಮಾಡ್ತೀರಿ. ಏನು? ಅಗ್ನಿಯನ್ನ ಕ್ರಿಯೇಟ್ ಮಾಡ್ತೀರಿ. ಮೀನ್ಸ್ ಅಗ್ನಿ ಕ್ರಿಯೇಟ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ, ಜಲತತ್ವ ಕಮ್ಮಿ ಆಗ್ತಾ ಇರುತ್ತೆ. ಇಷ್ಟು ದಿನ ನೀವೇನ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ, ಅಗ್ನಿ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ, ಅಗ್ನಿಯನ್ನ ಕ್ರಿಯೇಟ್ ಮಾಡ್ಬೇಕು ಮೀನ್ಸ್ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಬೇಕು ಅಂತಂದ್ರೆ ಸ್ಕೈ ಬ್ಲೂ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಹೌದಲ್ವಾ. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಅದರ ಜೊತೆಗೆ ಆರೆಂಜ್ ಕಲರ್ ಅನ್ನ ಯೂಸ್ ಮಾಡ್ಬೇಕು. ಆರೆಂಜ್, ಸ್ಕೈ ಬ್ಲೂ ಜೊತೆಗೆ ಆರೆಂಜ್. ಆರೆಂಜ್ ಕೂಡ ಏನ್ ಮಾಡುತ್ತೆ, ನಿಮ್ಮ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡುತ್ತೆ. ಆರೆಂಜ್, ಸ್ಕೈ ಬ್ಲೂ, ಆರೆಂಜ್ ಹೇಗೆ ರಿಮೂವ್ ಮಾಡುತ್ತೆ ಅನ್ನೋದು ನಾನು 11:30 7:30 ಸಾಕಷ್ಟು ಹೇಳಿದ್ದೇನೆ, ಇವಾಗೂ ಕೂಡ ಹೇಳ್ತೇನೆ ಹೌದಲ್ವಾ. ಪೃಥ್ವಿ ತತ್ವ ಜಾಸ್ತಿ ಆಯ್ತು ಅಂತಂದ್ರೆ ಕೋಲ್ಡ್ನೆಸ್ ಕ್ರಿಯೇಟ್ ಆಗುತ್ತೆ. ಮೀನ್ಸ್ ನಿನ್ನೆ ಒಂದು ಮೆಂಟಲ್ ರಿಲೇಟೆಡ್ ಹೇಳ್ತಾ ಇದ್ದೆ, ಒಬ್ಬನೇ ವ್ಯಕ್ತಿ ಕೂತಲ್ಲೇ ಕುಂತಾಗ ಪೃಥ್ವಿ ಜಾಸ್ತಿ ಆಗುತ್ತೆ, ಜಲತತ್ವ ಜಾಸ್ತಿ ಆಗುತ್ತೆ, ಅಗ್ನಿ ತತ್ವ ಕಮ್ಮಿ ಆಗುತ್ತೆ, ವಾಯು ತತ್ವ ಕಮ್ಮಿ ಆಗಿಬಿಡುತ್ತೆ. ಅಲ್ಲಿ ಕೋಲ್ಡ್ನೆಸ್ ಕ್ರಿಯೇಟ್ ಆಗುತ್ತೆ. ಅವ್ರು ಅದನ್ನ ಮನೆಯಿಂದ ಹೊರಗಡೆ ವಾಕಿಂಗೋ, ರನ್ನಿಂಗೋ ಅಥವಾ ಹೊರಗಡೆ ತಿರುಗಾಡ್ಲಿಕ್ಕೆ ಬಿಡಬೇಕು ಅಂತಂದ್ರೆ ಪೃಥ್ವಿಯನ್ನ ಕಮ್ಮಿ ಮಾಡ್ಬೇಕಾಗಿರುತ್ತೆ ನಾವು. ಯಾವಾಗ ಪೃಥ್ವಿ ಕಮ್ಮಿ ಆಗತ್ತಲ್ವಾ, ಪೃಥ್ವಿ ಕಮ್ಮಿ ಮಾಡ್ಬೇಕಪ್ಪ ಅಂದ್ರೆ ಆರೆಂಜ್ ಕಲರ್. ಪೃಥ್ವಿ ಕಮ್ಮಿ ಮಾಡ್ಬೇಕಪ್ಪ ಅಂದ್ರೆ ಆರೆಂಜ್ ಕಲರ್. ಈ ಪೃಥ್ವಿ ಕಮ್ಮಿ ಆರೆಂಜ್ ಹಾಕಿದ್ರೆ ನೀವು ಕಾಲನು ವರ್ಕ್ ಆಗತ್ತೆ. ಅಲ್ಲಿ ಅವನು ಹೋಗ್ಬೇಕು ಬರ್ಬೇಕು, ಸರಿಯಾಗಿ ಹೋಗ್ತಾ ಇಲ್ಲ, ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ, ಕಾಲದ ಕೊರತೆನೇ ಇರುತ್ತೆ. ಕಾಲನು ವರ್ಕ್ ಆಗುತ್ತೆ, ಪೃಥ್ವಿನೂ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ಯಾವಾಗೋ ಒಂದ್ಸಲ 11:30 ಕ್ಲಾಸ್ ಅಲ್ಲಿ ಮಾತಾಡಿದ್ದೇನೆ. ಅದು ಕಾಲದ ಕ್ಲಾಸ್ ಕತೆನೆ ಬಂದಿತ್ತು ಫ್ರೀ ಕ್ಲಾಸ್ ಅಲ್ಲಿ, ಅದನ್ನ ನೋಡೋಣ. ಗೊತ್ತಿದ್ರೆ ಒಂದು ಮೆಸೇಜ್ ಹಾಕಿ, ನನಗೆ ಮೆಸೇಜ್ ಹಾಕಿ ಕಳಿಸೋಣಂತೆ. ಕಾಲದ ತತ್ವ ಆರೆಂಜ್ ಕಲರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಓಲ್ಡಿಂಗ್ ಕಮ್ಮಿ ಆಗುತ್ತೆ. ಇಲ್ಲೆಲ್ಲೋ ಹಿಡಿದಿತ್ತು, ಇಲ್ಲೆಲ್ಲೋ ಆಗಿತ್ತು, ಏನೋ ಒಂದು ಓಲ್ಡಿಂಗ್ ಇತ್ತು, ಫುಡ್ ತಿಂದ ನಂತರ ಹೆವಿನೆಸ್ ಫೀಲ್ ಆಗುತ್ತೆ ಸರ್, ಅಲ್ಲೇ ಕೂತಂಗ್ ಆಗುತ್ತೆ ಅಂತಾರೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಓಲ್ಡಿಂಗ್ ಅನ್ನ ಕಮ್ಮಿ ಮಾಡ್ಬೇಕು. ಫುಡ್ ತಿಂದ ನಂತರ ಡೈಜೆಸ್ಟೇ ಆಗಲ್ಲ, ಅದು ಯಾವಾಗ್ಲೂ ಅಲ್ಲೇ ಇದ್ದಂಗ ಆಗುತ್ತೆ. ಓಲ್ಡಿಂಗ್ ಕಮ್ಮಿ ಮಾಡ್ಬೇಕು. ಓಲ್ಡಿಂಗ್ ಕಮ್ಮಿ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಆರೆಂಜ್ ಕಲರ್ ಅನ್ನ ಅಪ್ಲೈ ಮಾಡ್ಬೇಕು. ಓಲ್ಡಿಂಗ್ ಯಾವುದೇ ಯೋಚನೆ, ಯಾವಾಗೋ ಹಿಂದೇನೋ ಯಾರೋ ಒಬ್ರು ಬೈದಿರ್ತಾರೆ, ಅದನ್ನೇ ಇಟ್ಕೊಂಡ್ಬಿಟ್ಟು PhD ಮಾಡ್ತಾ ಇದೀರ ಅಂತಂದ್ರೆ ನಿಮ್ಮ ಹತ್ರ ಓಲ್ಡಿಂಗ್ ಜಾಸ್ತಿ ಇದೆ ಅದಲ್ವಾ. ನಡೀತಾ ಇರುತ್ತೆ, ಬೈಯೋದು, ಅನ್ನೋದು, ಆಡೋದು ಪ್ರಪಂಚದಲ್ಲಿ ನಡೀತಾ ಇರುತ್ತೆ. ಯಾರೋ ಮನಿ ಬಗಳನವ್ರು ಬೈದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆನೆ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ವಿಂಡ್ ಕಮ್ಮಿ ಆಗುತ್ತೆ. ಕೂತಲ್ಲೇ ಕೂತ್ಕೊಂಡು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ವಿಂಡ್ ಕಮ್ಮಿ ಆಗುತ್ತೆ. ಯಾವಾಗ ವಿಂಡ್ ಕಮ್ಮಿ ಆಯ್ತು, ಪೃಥ್ವಿ ಜಾಸ್ತಿ ಆಯ್ತು ಹೌದಲ್ವಾ. ಜಸ್ಟ್ ಇಗ್ನೋರ್ ಮಾಡ್ಬೇಕು ನೀವು. ಮನಸ್ಸು ಆರಾಮಾಗಿ ಇರ್ಬೇಕಪ್ಪ ಅಂದ್ರೆ ಆರೆಂಜ್ ಕಲರ್ ಬೇಕು. ನೋಡಿ ಸನ್ಯಾಸಿಗಳು ಹೇಗಿರ್ತಾರೆ, ಆರಾಮಾಗೆ ಏನಾದರೂ ಆರಾಮಾಗೆ ಇರ್ತಾರೆ, ಶಾಂತ ರೀತಿ. ಯಾಕೆ? ಅವ್ರು ಆರೆಂಜ್ ಕಲರ್ ಹಾಕೊಂಡಿರ್ತಾರೆ. ಕಾಲದ ಜೊತೆಗೆ ಇರುತ್ತೆ. ಕಾಲದಲ್ಲಿ ನಾವ್ ಇದೀವಪ್ಪ ಅಂದ್ರೆ ಕೆಟ್ಟದು ಆಗುತ್ತೆ, ಒಳ್ಳೇದು ಆಗುತ್ತೆ. ಬಿಟ್ಬಿಡ್ಬೇಕು. ಹಾಗೇನೆ ಕಾಲದ ಜೊತೆಗೆ ಇಲ್ಲ, ನಮ್ ಕಾಲದ ಕೊರತೆ ಬಂತು ಅಂತಂದ್ರೆ ಯಾರೋ ಏನೋ XYZ ಅಂದಿದಾರಪ್ಪ ಅಂದ್ರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಯಾಕಂದ್ರು ಹಾಗೆ ಹೀಗೆ ಅದ್ರ ಮೇಲೆ ಅಧ್ಯಯನ ಮಾಡಕ್ ಹೋದಾಗ ಏನಾಗುತ್ತೆ, ಒಂದು ಪಾಸಿಟಿವ್ ಸಿಗುತ್ತೆ, ಒಂದು ನೆಗೆಟಿವ್ ಸಿಗುತ್ತೆ. ಉರಿಯೋ ಬೆಂಕಿಗೆ ತುಪ್ಪ ಹಾಕೋರು ಸಿಗ್ತಾರೆ. ಅದರಿಂದ ಏನಾಗುತ್ತೆ, ನೆಗೆಟಿವ್ ಇನ್ಸಿಡೆಂಟ್ ಆಗುತ್ತೆ ಹೌದಲ್ವಾ.
ಹಾಗಾಗಿ ಹೋಲ್ಡಿಂಗ್ ನೋಡಿ, ಸೃಷ್ಟಿ ಹೆಂಗ್ ಕೊಟ್ಟಿದೆಯಪ್ಪ ಅಂತಂದ್ರೆ ವಯಸ್ಸಾಗ್ತಾ ಮರೆವು ಕಾಯಿಲೆ ಬರುತ್ತೆ. ಮರೆವು ಯಾಕೆ ಗೊತ್ತಾ? ವಯಸ್ಸಾದಂಗ್ ಏನಾಗುತ್ತೆ, ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಹೋಗುತ್ತೆ ದೇಹ. ಅವಾಗ ನಿಮ್ಗೆ ನೆನಪಿನ ಶಕ್ತಿ ಇನ್ನೂ ಬೇಕು, ಇನ್ನು ಸ್ಪ್ಲೀನು ಸ್ಟಮಕ್ ಅರ್ತ್ ಬೇಕು ಅಂತಂದಾಗ ನಿಮ್ಗೆ ಸ್ಟಿಫ್ನೆಸ್ ಕ್ರಿಯೇಟ್ ಆಗುತ್ತೆ, ಇಂಡೈಜೆಷನ್ ಫೀಲ್ ಆಗುತ್ತೆ. ಮರೆವು ಆಗ್ತಾ ಇದೆ ಏಜ್ ಆಗ್ತಾ ಅಂದ್ರೆ ಬೆಸ್ಟ್, ಮರಿಬೇಕು. ಹೊಸ ಏನೋ ಬೈದಾಳಂದ್ರೆ ನಿಮ್ ಹತ್ರ ಅರ್ತ್ ಇತ್ತು ಅಂದ್ರೆ ಮುಗೀತು, ಜಗಳ ಕ್ರಿಯೇಟ್ ಆಗದೆ. ಮರಿತಾ ಇದೀರಿ ಅಂತಂದ್ರೆ ನಿಮ್ ಹತ್ರ ಅರ್ತ್ ಎಲಿಮೆಂಟ್ ಲೂಸನ್ ಇದೆ, ಮರ್ತ್ ಬಿಡ್ತೀರಾ. ಅಂತಾರೆ ಮರಿತೀರಾ ಅಂದ್ರೆ ಏಜ್ ಆಗ್ತಾ ನಮ್ಮ ದೇಹ ಕೋಲ್ಡ್ನೆಸ್ ಕಡೆಗೆ ಹೋಗ್ತಾ ಇರುತ್ತೆ. ಆ ಕೋಲ್ಡ್ನೆಸ್ ಅನ್ನ ಕಂಟ್ರೋಲ್ ಮಾಡ್ಬೇಕಂತೇಳಿ ಮರೆವು ಕಾಯಿಲೆ ಬರುತ್ತೆ, ಅರ್ತ್ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ನಾನು ಮರೆವು ಇನ್ನೂ ಬೇಕು ನನಗೆ, 80 ವರ್ಷ ಆದರೂ ಕೂಡ ನನಗೆ ನೆನಪಿನ ಶಕ್ತಿ ಬೇಕು ಅಂತ ನೀವು ಯೆಲ್ಲೋ ಕಲರ್ ಹಾಕೊಂಡ್ರೆ ಮತ್ತೆ ಅರ್ತ್ ಎಲಿಮೆಂಟ್ ಗೇನ್ ಆಗ್ಬಿಟ್ಟು ರಿಜಿಡಿಟಿ ಕ್ರಿಯೇಟ್ ಆಗುತ್ತೆ. ಬೋನು ಅವಾಗ ಕೋಲ್ಡ್ನೆಸ್ ಇಂದ ಹಿಡ್ಕಂತ ಇರುತ್ತೆ, ಗೋಣು ನೆಕ್ ಹಿಡ್ಕಂತ ಇರುತ್ತೆ, ಚೆಸ್ಟ್ ಹೆವಿನೆಸ್ ಅನಿಸ್ತಾ ಇರುತ್ತೆ. ಆಫ್ಟರ್ ಫುಡ್ ಇಂಡೈಜೆಷನ್ ಫೀಲ್ ಆಗ್ತಾ ಇರುತ್ತೆ, ನೀ ಬೆಂಡ್ ಆಗ್ತಾ ಇರಲ್ಲ ಏಜ್ ಆಗ್ತಾ ಯಾಕಂದ್ರೆ ಕೋಲ್ಡ್ನೆಸ್ ಕಡೆಗೆ ಹೋಗ್ತಾ ಇರುತ್ತೆ, ವಿಂಡ್ ಲೋ ಆಗ್ತಾ ಇರುತ್ತೆ. ಹೌದಲ್ವಾ? ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಬೇಕು, ವಿಂಡ್ ಅನ್ನ ರೈಸ್ ಮಾಡ್ಬೇಕು, ವಾಯು ತತ್ವವನ್ನ ರೈಸ್ ಮಾಡ್ಬೇಕು, ಅಗ್ನಿ ತತ್ವವನ್ನ ಜಾಸ್ತಿ ಮಾಡ್ಬೇಕು, ಪೃಥ್ವಿಯನ್ನ ಕಮ್ಮಿ ಮಾಡ್ಬೇಕು. ಇವು 4 ಮಾಡಿದ್ರೆ ನಿಮ್ ಜಾಯಿಂಟ್ ಪೇನು, ಸ್ಟಿಫ್ನೆಸ್ ವಾಸಿ ಆಗ್ತಾ ಬರುತ್ತೆ. ಹೌದಲ್ವಾ? ಅದು ವರ್ಕ್ ಆಗುತ್ತೆ. ಆಫ್ಟರ್ ಫುಡ್ ಇಂಡೈಜೆಷನ್ ಅಂದ್ರೆ ಅಲ್ಲಿ ಹೋಲ್ಡಿಂಗ್ ಜಾಸ್ತಿ ಇದೆ. ಅವಾಗ ನೀವು ಜಸ್ಟ್ ಆರೆಂಜ್ ಕಲರ್ ಅನ್ನ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಹಾಕಿ. ಯಾರೋ ಒಬ್ರು ಏನೋ ಅಂದಿದ್ದಾರೆ, ಏನೋ ಒಂದು ಮಾನಸಿಕವಾಗಿ ಅದೇ ನೆನಪು ಪದೇ ಬರ್ತಾ ಇದೆ, ಒಂದೇ ನೆನಪು ಪದೇ ಬರ್ತಾ ಇದೆ ಅಂದ್ರೆ ಅಲ್ಲಿ ಹೋಲ್ಡಿಂಗ್ ಇರುತ್ತೆ. ಆರೆಂಜ್ ಹಾಕಿ, ಯಾಂಗ್ ಬ್ರೈನಿಗೆ ಹಾಕಿ, ತಲೆಗೆ ಹಾಕಿ. ಇನ್ನು ಕೆಲವರಿಗೆ ಸರ್ ಎದೆಯಲ್ಲಿ ಏನೋ ಒಂಥರ ಚೆಸ್ಟ್ ಏನಿದ್ ನೋವು ಬರ್ತಾ ಇದೆ ಅಲ್ವಾ, ಅಲ್ಲಿ ಏನೋ ಒಂಥರ ಕೂತಂಗಿದೆ, ನನಗೆ ಹೆವಿನೆಸ್ ಫೀಲ್ ಆಗ್ತಾ ಇದೆ, ಒಂಥರ ಭಾರ ಅನ್ಸುತ್ತೆ. ಚೆಸ್ಟ್ ರಿಫ್ಲೆಕ್ಸ್ಗೆ ಆರೆಂಜ್ ಹಾಕಿ. ಇನ್ನು ಕೆಲವೊಬ್ಬರಿಗೆ ಈ ಗಂಟ್ಲಲ್ಲಿ ಏನೋ ಒಂಥರ ಕೂತ್ಕೊಂಡಂಗಿರುತ್ತೆ, ಏನೋ ಫೀಲ್, ಏನೋ ಸರಿ ಏನೋ ಒಳಗಡೆ ಇದೆ ಅಂತ ಅನ್ಸುತ್ತೆ. ಆ ಭಾರವನ್ನ ಕಮ್ಮಿ ಮಾಡ್ಬೇಕಪ್ಪ ಅಂದ್ರೆ ಆರೆಂಜ್ ಹಾಕಿ.